ನಮಸ್ತೆ. ಈ ವಿಡಿಯೋದಲ್ಲಿ ನಾವು ಸ್ಪ್ರೇ ಜೆಟ್ ಮತ್ತೆ ಡ್ರಿಪ್ಪಿನ ವ್ಯತ್ಯಾಸಗಳು, ಅದರ ವಿಶೇಷತೆಗಳನ್ನು ತಿಳಿಯೋಣ. ನೋಡಿ, ಹಾಫ್ ಸರ್ಕಲ್ ಕಾಣ್ತಾ ಇದೆಯಾ? 180 ಡಿಗ್ರಿ ಸ್ಪ್ರೇ ಆಗ್ತದೆ. ಇದು ಹಾಕಿದ ನಂತರ ಹೀಗೆ ಕುತ್ತಿಟ್ರೆ ಆಯ್ತು. ನೋಡಿ, ಅಡಿಕೆ, ಕಾಳುಮೆಣಸು, ತೆಂಗು, ಹಣ್ಣಿನ ಗಿಡ ಯಾವುದಕ್ಕೂ ಕೂಡ ಆಗ್ತದೆ. ಇದರಲ್ಲಿ ನೀರು ಜಾಸ್ತಿ ಇದೆ ನೋಡಿ, ಎಲ್ಲ ಇದರ ಕಡ್ಡಿಗಳು ಸ್ವಲ್ಪ ತೋರ ಬರ್ತಾ ಇದೆ. ಇದು ಇನ್ನೊಂದು ಡ್ರಿಪ್ಪರೇ ಹಾಕುವ. ನಾನು ಈ ಎಲ್ಲ ಗಿಡಗಳಿಗೂ ಡ್ರಿಪ್ಪರೇ ಹಾಕಿರುವಂಥದ್ದು. ಇದೀಗ ಡ್ರಿಪ್ಪರ್ 8 ಲೀಟರ್ನ ನಾನ್ ಪಿ ಸಿ ಡ್ರಿಪ್ಪರ್. ಈ ಜಾಗ ಲೆವೆಲ್ ಜಾಗ, ಹಾಗಾಗಿ ನಾನ್ ಪಿ ಸಿ ಹಾಕಿರುವಂಥದ್ದು. ಏರು ತಗ್ಗಿರುವ ಜಾಗದಲ್ಲಿ ಕೂಡ ನೀರಿನ ಡಿಸ್ಚಾರ್ಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕಡಿಮೆ ನೀರಿದ್ದವರಿಗೆ ಕೂಡ ಏನೂ ತೊಂದರೆ ಇಲ್ಲ, ಹೆಚ್ಚು ಜಾಗಕ್ಕೆ ಒಮ್ಮೆಗೆ ಕವರ್ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಬೇರೆ ರೀತಿಯ ಡ್ರಿಪ್ಪರ್ಗಳಿವೆ, ಬೇರೆ ಬೇರೆ ರೀತಿಯ ಸ್ಪ್ರೇ ಜೆಟ್ಗಳಿವೆ, ಬೇರೆ ಬೇರೆ ಡಿಸ್ಚಾರ್ಜ್ ಇರ್ತದೆ. ಗಂಟೆಗೆ 2 ಲೀಟರ್ನಿಂದ ಹಿಡಿದು ಗಂಟೆಗೆ 180 ಲೀಟರ್ ತನಕ ಬರುವಂಥದ್ದು ಸ್ಪ್ರೇ ಜೆಟ್ಗಳು, ಡ್ರಿಪ್ಪರ್ಗಳು ಇರ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಅಡಿಕೆ ತೋಟ. ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳಿಗೂ ಕಾಳುಮೆಣಸಿನ ಬಳ್ಳಿ ಇದೆ. ಅದರ ಮಧ್ಯದಲ್ಲಿ ಈ ರೀತಿಯ PVC ಪೈಪ್ ಹಾಕಿ ಅದಕ್ಕೂ ಕಾಳುಮೆಣಸಿನ ಬಳ್ಳಿಗಳನ್ನು ನೆಟ್ಟಿದ್ದೇನೆ. ಎಲ್ಲದಕ್ಕೂ ನಾನು ಡ್ರಿಪ್ ಇರಿಗೇಷನ್ ಮಾಡಿರುವಂಥದ್ದು. 8 ಲೀಟರ್ನ ಒಂದು ಡ್ರಿಪ್ಪರ್ ಹಾಕಿದ್ದೇನೆ PVC ಪೈಪಿಗೆ. ಅಡಿಕೆ ಮತ್ತೆ ಕಾಳುಮೆಣಸು ಇರುವುದಕ್ಕೆ 8 ಲೀಟರ್ನ 2 ಡ್ರಿಪ್ಪರ್ ಹಾಕಿದ್ದೇನೆ. ಬೇರೆ ಬೇರೆ ರೀತಿಯ ಸ್ಪ್ರೇ ಜೆಟ್ ಇದೆ ಅಂತ ಹೇಳಿದೆಲ್ಲ, ಇದೆಲ್ಲವೂ ಜೈನ್ ಕಂಪನಿಯ ಸ್ಪ್ರೇ ಜೆಟ್ಗಳು. ಇದು ಹಾಫ್ ಸರ್ಕಲ್ 35 ಲೀಟರ್ ಬರುವಂಥದ್ದು, 180 ಡಿಗ್ರಿ ಸ್ಪ್ರೇ ಆಗ್ತದೆ. ಇದು ಫುಲ್ ಸರ್ಕಲ್ 20 ಲೀಟರ್. ಇದು ಫುಲ್ ಸರ್ಕಲ್, ಇದು 35 ಲೀಟರ್ ಫುಲ್ ಸರ್ಕಲ್, 45 ಲೀಟರ್ ಫುಲ್ ಸರ್ಕಲ್, 55 ಲೀಟರ್ ಫುಲ್ ಸರ್ಕಲ್. ಅದೇ ರೀತಿ ಈ ರೀತಿಯ ಸ್ಪ್ರೇ ಜೆಟ್ಗಳು ಕೂಡ ಇದೆ. ಇದರಲ್ಲಿ ಕೂಡ 75 ಲೀಟರ್, 110 ಲೀಟರ್, 180 ಲೀಟರ್ ಹೇಳುವ ಸ್ಪ್ರೇ ಜೆಟ್ಗಳು ಬರ್ತದೆ. ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದು ಹೇಳಿದೆ ಅಲ್ಲ, ಒಂದು ಕನೆಕ್ಷನ್ ನಾನು ತೋರಿಸ್ಲಿಕ್ಕೋಸ್ಕರ ಸ್ಪ್ರೇ ಜೆಟ್ ಮಾಡಿದ್ದೇನೆ. ಇದು 4mm ಅಥವಾ 6mm ಅಂತ ಹೇಳ್ತಾರೆ. 6mm ಔಟರ್ ಡಯಾಮೀಟರ್, 4mm ಇನ್ನರ್ ಡಯಾಮೀಟರ್. ಇದನ್ನು ಕನೆಕ್ಟರ್ ಮುಖಾಂತರ ಲ್ಯಾಟ್ರಲ್ ಇಂದ ತೆಗೆಯುವಂಥದ್ದು. ನಂತರ ಸ್ಟೇಕ್ ಹಾಕಬೇಕು. ನಾನು ಮೊದಲಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರಿಸಿದ್ದೇನೆ. ಇದರ ತುದಿಗೆ ನಾವು ಸ್ಪ್ರೇ ಜೆಟ್ ಕೊಡುವಂಥದ್ದು. ಫಸ್ಟಿಗೆ ನೋಡ, ಹಾಫ್ ಸರ್ಕಲ್ ಕೊಡ್ತೇನೆ ನೋಡಿ. ನೋಡಿ, ಹಾಫ್ ಸರ್ಕಲ್ ಕಾಣ್ತಾ ಇದೆಯಾ? 180 ಡಿಗ್ರಿ ಸ್ಪ್ರೇ ಆಗ್ತದೆ. ಇದು ಹಾಕಿದ ನಂತರ ಹೀಗೆ ಕುತ್ತಿಟ್ರೆ ಆಯ್ತು. ನೋಡಿ, ಅಡಿಕೆ, ಕಾಳುಮೆಣಸು, ತೆಂಗು, ಹಣ್ಣಿನ ಗಿಡ ಯಾವುದಕ್ಕೂ ಕೂಡ ಆಗ್ತದೆ. ಈ ರೀತಿ ಕುತ್ತಿಟ್ರೆ ಇಷ್ಟು 180 ಡಿಗ್ರಿ ಸ್ಪ್ರೇ ಆಗ್ತಾ ಇರ್ತದೆ. ಇದೇ ನಾವು ಇದರ ಹೆಡ್ ಬೇರೆ ಯಾವುದು ಬೇಕಾದ್ರೂ ಹಾಕೊಳ್ಬಹುದು. ಇಲ್ಲಿ ನೋಡಿ, ಇದನ್ನು ಹೀಗೆ ಥ್ರೆಡ್ ತೆಗೆಯುವಂಥದ್ದು. ಇದರಲ್ಲಿ ಥ್ರೆಡ್ ಇರುವುದಿಲ್ಲ, ಇದರಲ್ಲಿ ಥ್ರೆಡ್ ಇರ್ತದೆ ಸ್ಪ್ರೇ ಜೆಟ್ ಅಲ್ಲಿ. ಅದನ್ನು ಹಾಕುವಾಗ ಥ್ರೆಡ್ ತಿರುಗಿಸ್ಕೊಂಡು ಹಾಕಿದ್ರೆ ಆಯ್ತು. ಇದೀಗ 25 ಲೀಟರ್ ಇದು ಹಾಕ್ತೇನೆ, 20 ಲೀಟರ್ ಇದು ಹಾಕ್ತೇನೆ. ನೋಡಿ, ತುಂಬಾ ಮಿಸ್ಟ್ ಆಗ್ತಾ ಇದೆ ನೋಡಿ. ಇದು ಫುಲ್ ಸರ್ಕಲ್, ಒಂಥರ ಚಿಟ್ಟೆ ಹಾಗೆ ಕಾಣ್ತದೆ ನೋಡಿ, ಬಟರ್ಫ್ಲೈ. ಇಷ್ಟು ಜಾಗದಲ್ಲಿ ಇರುವುದಿಲ್ಲ, ಅದರ ಸೈಡ್ ಇದಿರ್ತದೆ, ಹಾಗಾಗಿ ಅಲ್ಲಿ ಸ್ಪ್ರೇ ಆಗುದಿಲ್ಲ. ಉಳಿದಷ್ಟು ಜಾಗದಲ್ಲಿ ಸ್ಪ್ರೇ ಆಗ್ತದೆ. ತೆಂಗಿನ ಗಿಡಗಳಿಗೆಲ್ಲ, ಹೂವಿನ ಗಿಡಗೆಲ್ಲ ಇದು ಚೆಂದಾಗಿ ಆಗ್ತದೆ. ತೆಂಗಿನ ಗಿಡ ಮತ್ತೆ ಹೂವಿನ ಗಿಡಗಳಿಗೆಲ್ಲ ಫುಲ್ ಸರ್ಕಲ್ ಸ್ಪ್ರೇ ಜೆಟ್ ಹಾಕೊಳ್ಬಹುದು. ಇದು ನೋಡಿ, ಈಗ 35 ಲೀಟರ್ ನೋಡಿ, ಡಿಸ್ಚಾರ್ಜ್ ಜಾಸ್ತಿ ಇದೆ ಇದರಲ್ಲಿ. ಚಿಟ್ಟೆ ರೆಕ್ಕೆ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಅಲ್ವಾ? ಅದೇ 45 ಲೀಟರ್ ಹಾಕುವ. ನೋಡಿ, ಮತ್ತೂ ಹೆಚ್ಚು ಕಾಣ್ತಾ ಇದೆ, ನಿಮ್ಗೆ ನೋಡುಗಳೇ ಗೊತ್ತಾಗ್ತದೆ. ಇನ್ನು 55 ಲೀಟರ್ ಹಾಕಿ ನೋಡುವ. ಇದು 55 ಲೀಟರ್. ಇದು ಕೂಡ ಫುಲ್ ಸರ್ಕಲ್. ಇಲ್ಲಿ ನೋಡಿ, ಸ್ಪ್ರೆಡ್ ಆಗುದು. ಸ್ಪ್ರೇಯರ್ ಅಂತ ಹೇಳ್ತೇವೆ ಇನ್ನೊಂದು. ಇದೆಲ್ಲ ಜೆ ಜೆಟ್ ಅಂತ ಹೇಳುವಂಥದ್ದು, ಜೈನ್ ಜೆಟ್. ಇನ್ನು ಸ್ಪ್ರೇಯರ್ ತೋರಿಸ್ತೇನೆ. ಅದರಲ್ಲಿ ಕೂಡ 3-4 ವಿಧದ್ದಿದೆ. ಕಡಿಮೆ ಡಿಸ್ಚಾರ್ಜ್ ಇದು ಹಾಕುವ ಶುರುವಿಗೆ. ಇದು ಮಾತ್ರ ನೋಡಿ, ಇದರಲ್ಲಿ ಕಣ್ಣುಗಳಾಗೆ ಸ್ಪ್ರೇ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು. ಸ್ಪ್ರೇ ಜೆಟ್ ಅಲ್ಲಿ ಈ ರೀತಿ ಬಂದ್ರೆ, ಜೆ ಜೆಟ್ ಅಲ್ಲಿ ನೀವು ಆಗ್ಲೇ ನೋಡಿದಿರಿ, ಮಿಸ್ಟ್ ಟೈಪ್ ಆಗ್ತದೆ. ಆದ್ರೆ ಸ್ಪ್ರೇ ಜೆಟ್ ಅಲ್ಲಿ ಈ ರೀತಿ ಒಂದೊಂದು ಕಣ್ಣು ಹೋಗ್ತದೆ. ನಿಮ್ಗೆ ಕೊಡೆ ನೋಡಿದಿರಲ್ಲ, ಕೊಡೆ ಗೊತ್ತುಂಟಲ್ಲ, ಕೊಡೆಯಲ್ಲಿ ಸೈಡಿಗೆಲ್ಲ ಬೇರೆ ಬೇರೆ ಕಡ್ಡಿಗಳಿರ್ತದಲ್ಲ, ಅದರಲ್ಲಿ ಸ್ಪ್ರೇ ಆದಕ್ಕೆ ಕಾಣ್ತದೆ ನೋಡಿ. ಇಲ್ಲಿ ನೋಡಿ, ಇದೊಂದಾದ್ರೆ ಇನ್ನೊಂದು ಹಾಕಿ ನೋಡುವ. ಇದೊಂದು ರೀತಿ, ಇದು ಸ್ವಲ್ಪ ಹೆಚ್ಚು ಡಿಸ್ಚಾರ್ಜ್ ಇದೆ. ಇದರಲ್ಲಿ ಗಂಟೆಗೆ 110 ಲೀಟರ್ನಷ್ಟು
ನೀರು ಬರ್ತದೆ. ಇದೆಲ್ಲ ಹಣ್ಣಿನ ಗಿಡಗಳಿಗೆ ಒಳ್ಳೇದು, ಹಣ್ಣು ಮತ್ತೆ ತೆಂಗಿನ ಗಿಡಗಳಿಗೆ ಚೆನ್ನಾಗಿ ಆಗ್ತದೆ. ಇದು ಅಡಿಕೆ ಗಿಡಗಳಿಗೆ ಅಷ್ಟು ರೆಕಮೆಂಡೆಡ್ ಅಲ್ಲ, ಹೂವಿನ ಗಿಡಗಳಿಗೆ ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಇದರ ಮಧ್ಯದಲ್ಲಿ ಎಲ್ಲಿ ಕೂಡ ನೀರು ಬರುದಿಲ್ಲ. ಇದು ಎಂಡ್ ಆಗುವಂತದ್ದು ಎಲ್ಲಿ, ಈ ನೀರಿನ ಕಡ್ಡಿ ಎಂಡ್ ಆಗ್ತದಲ್ಲ, ಅಲ್ಲಿ ನೀರು ಬೀಳುವಂತದ್ದು. ಸರಿಯಾ? ಇನ್ನೊಂದು ನೋಡುವ. ಇದು ಗಂಟೆಗೆ 175 ಲೀಟರ್ ಹೋಗುವಂತದ್ದು. ನೋಡಿ, ಇದರಲ್ಲಿ ನೀರು ಜಾಸ್ತಿ ಇದೆ ನೋಡಿ, ಎಲ್ಲ ಇದರ ಕಡ್ಡಿಗಳು ಸ್ವಲ್ಪ ತೋರ ಬರ್ತಾ ಇದೆ. ಇದು ಇನ್ನೊಂದು, ನೋಡ್ಲಿಕ್ಕೆ ಒಳ್ಳೆ ಚಂದ ಕಾಣ್ತದಲ್ಲ. ಡ್ರಿಪ್ಪರೇ ಹಾಕುವ, ನಾನು ಈ ಎಲ್ಲ ಗಿಡಗಳಿಗೂ ಡ್ರಿಪ್ಪರೇ ಹಾಕಿರುವಂತದ್ದು. ಇದೀಗ ಡ್ರಿಪ್ಪರ್ 8 ಲೀಟರ್ನ ನಾನ್ ಪಿ ಸಿ ಡ್ರಿಪ್ಪರ್. ಈ ಜಾಗ ಲೆವೆಲ್ ಜಾಗ, ಹಾಗಾಗಿ ನಾನ್ ಪಿ ಸಿ ಹಾಕಿರುವಂತದ್ದು. ಇದು ನಾನ್ ಪಿ ಸಿ ಅಂತ ಹೇಳಿದ್ರೆ ಮಾಮೂಲಿ ಟರ್ಬೋ ಕೀ ಡ್ರಿಪ್ಪರ್. ಲೆವೆಲ್ ಜಾಗ ಅಂತ ಹೇಳಿದ್ರೆ ಟರ್ಬೋ ಕೀ ಡ್ರಿಪ್ಪರ್ ಒಳ್ಳೇದು. ಜಾಗ ಏರು ತಗ್ಗಿ ಇದೆ ಅಂತ ಹೇಳಿ ಆದರೆ ಪಿ ಸಿ ಡ್ರಿಪ್ಪರ್ ಒಳ್ಳೇದು, ಪ್ರೆಷರ್ ಕಂಪನ್ಸೇಟೆಡ್ ಅಂತ ಹೇಳಿ ಹೇಳ್ತೇವೆ. SCPC ಅಂತ ಹೇಳಿ ಮಾಡೆಲ್ ಬರ್ತದೆ, ಸೆಲ್ಫ್ ಕ್ಲೀನಿಂಗ್ ಪ್ರೆಷರ್ ಕಂಪನ್ಸೇಟೆಡ್ ಅಂತ ಹೇಳಿ. ಇದೀಗ 8 ಲೀಟರ್ನ ಡ್ರಿಪ್ಪರ್. ಇದರಲ್ಲಿ 2 ಲೀಟರ್ನಿಂದ ಸ್ಟಾರ್ಟ್ ಆಗ್ತದೆ. ಇನ್ನು 14 ಲೀಟರ್ನದ್ದು ಹಸಿರು ಕಲರ್ ನಲ್ಲಿ ಬರ್ತದೆ. ಇದೀಗ ನಾನ್ ಪಿ ಸಿ ಅಂತ ಹೇಳಿದೆ ಅಲ್ವಾ, ಇದರ ಒಳಗೆ ಡಿಸ್ಕ್ ಇರ್ತದೆ, ಪ್ಲಾಸ್ಟಿಕ್ ಡಿಸ್ಕ್. ಇಲ್ಲಿ ನೋಡಿ, ಇದೊಂದು ಪ್ಲಾಸ್ಟಿಕ್ ಚಕ್ರ ನೋಡಿ. ಇದರಲ್ಲಿ ಬರುವಂತ ಪಾತಿನ ಮುಖಾಂತರ ನೀರು ಹೋಗಿ ಕಂಟ್ರೋಲ್ ಆಗುವಂಥದ್ದು. ಪಿ ಸಿ ಡ್ರಿಪ್ಪರ್ ನಲ್ಲಿ ಈ ಜಾಗದಲ್ಲಿ ಒಂದು ರಬ್ಬರ್ ವಾಷರ್ ಇರ್ತದೆ, ಅದು ಕಂಟ್ರೋಲ್ ಮಾಡ್ತದೆ. ಹೆಚ್ಚು ಪ್ರೆಷರ್ ಕೊಟ್ಟರು ಕೂಡ ನೀರು ಹೆಚ್ಚು ಹೋಗದಾಗೆ ಕಂಟ್ರೋಲ್ ಮಾಡ್ತದೆ. ಇದು ನಾನ್ ಪಿ ಸಿ ಅಲ್ಲಿ ಅದಿರುವುದಿಲ್ಲ, ಪ್ಲಾಸ್ಟಿಕ್ ಡಿಸ್ಕ್ ಮಾತ್ರ ಇರ್ತದೆ. ಇದು ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂತದಕ್ಕೆ ಬೇರೆ ಬೇರೆ ರೀತಿ ಇರ್ತದೆ. ಇನ್ನು ಡ್ರಿಪ್ಪರ್ ಮತ್ತೆ ಸ್ಪ್ರೇ ಜೆಟ್ಗಳ ವ್ಯತ್ಯಾಸ ಹೇಳ್ತೇನೆ. ಡ್ರಿಪ್ಪರ್ ನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ 2 ಲೀಟರ್, 4 ಲೀಟರ್, 8 ಲೀಟರ್, 14 ಲೀಟರ್ ಅಂತ ಹೇಳಿ ಬರ್ತದೆ. ಅದೇ ಸ್ಪ್ರೇ ಜೆಟ್ ನಲ್ಲಿ ಸ್ಟಾರ್ಟಿಂಗೇ ನೋಡಿ 20 ಲೀಟರ್ ನಿಂದ ಶುರು ಆಗುವಂತದ್ದು 180 ಲೀಟರ್ ತನಕದ್ದಿದೆ. ನಮ್ಗೆ ಡ್ರಿಪ್ಪರ್ ನಲ್ಲಿ ಹೆಚ್ಚು ಗಿಡಗಳಿಗೆ ಕವರ್ ಮಾಡಬಹುದು. 1000 ಗಿಡ, 2000 ಗಿಡಗಳನ್ನು ಡ್ರಿಪ್ಪರ್ ಮುಖಾಂತರವಾಗಿ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಸ್ಪ್ರೇ ಜೆಟ್ ನಲ್ಲಿ ಅಷ್ಟು ಗಿಡಗಳನ್ನು ಒಮ್ಮೆಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀರು ಕೂಡ ಜಾಸ್ತಿ ಬರ್ತದೆ. ಮತ್ತೊಂದು, ಅದರಲ್ಲಿ ಪಿ ಸಿ ಅಂತ ಹೇಳಿ ಬರುದಿಲ್ಲ. ನಾವು ಜಾಗ ಏರು ತಗ್ಗಿ ಇದ್ರೆ ಕೆಳಗೆ ಸ್ವಲ್ಪ ಹೆಚ್ಚು ಹೋಗುವಂತ ಸಾಧ್ಯತೆ ಇದೆ, ಮೇಲೆ ಸ್ವಲ್ಪ ಕಡಿಮೆ ಬರುವಂತ ಸಾಧ್ಯತೆ ಇದೆ. ಅಷ್ಟಾಗುವ ನಾವು ಕಂಟ್ರೋಲ್ ವಾಲ್ ಏನಾದ್ರೂ ಹಾಕಿ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಟೆಲಿಸ್ಕೋಪಿಕ್ ಪೈಪ್ ಲೈನ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಸ್ಪ್ರೇ ಜೆಟ್ಟಿಗೆ ಹೋಲಿಸಿದರೆ ಡ್ರಿಪ್ಪಿನಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಏರು ತಗ್ಗಿರುವ ಜಾಗದಲ್ಲಿ ಕೂಡ ನೀರಿನ ಡಿಸ್ಚಾರ್ಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕಡಿಮೆ ನೀರಿದ್ದವರಿಗೆ ಕೂಡ ಏನೂ ತೊಂದರೆ ಇಲ್ಲ, ಹೆಚ್ಚು ಜಾಗಕ್ಕೆ ಒಮ್ಮೆಗೆ ಕವರ್ ಮಾಡ್ಲಿಕ್ಕೆ ಆಗ್ತದೆ. ಇದು ಬ್ಲಾಕೇಜ್ ಪರ್ಸೆಂಟೇಜ್ ನಿಮಗೆ ಡ್ರಿಪ್ ಮತ್ತೆ ಸ್ಪ್ರೇ ಜೆಟ್ ತುಂಬಾ ವ್ಯತ್ಯಾಸ ಬರುದಿಲ್ಲ. ಎರಡಕ್ಕೆ ಕೂಡ ಫಿಲ್ಟ್ರೇಷನ್ ಬೇಕೇ ಬೇಕು. ಸ್ಪ್ರೇ ಜೆಟ್ಟಿನಲ್ಲಿ ಒಂದು ಉಪಕಾರ ಏನಂತ ಹೇಳಿದ್ರೆ ನಿಮ್ಗೆ ದೂರದಿಂದಲೇ ಕಾಣ್ತದೆ ಸ್ಪ್ರೇ ಆಗ್ತದಾ ಇಲ್ವಾ ಅಂತ ಹೇಳಿಕೊಂಡು. ಡ್ರಿಪ್ಪರ್ ಅಲ್ಲಿ ನಿಮ್ಗೆ ಬ್ಲಾಕ್ ಆದ್ರೆ ಹತ್ರ ಹೋಗಿಯೇ ನೋಡ್ಬೇಕಾಗ್ತದೆ. ಮತ್ತೆ ಸ್ಪ್ರೇ ಜೆಟ್ಟಿನಲ್ಲಿ ಫುಲ್ ಸ್ಪ್ರೆಡ್ ಆಗೋ ಕಾರಣ ನಿಮ್ಗೆ ಗೊಬ್ಬರ ಯಾವ ಸಮಯದಲ್ಲಿ ಬೇಕಾದ್ರೂ ಹಾಕ್ಬೋದು, ಅದು ಸರಿಯಾಗಿ ಕರಗಿ ನಿಮ್ಗೆ ಗಿಡಗಳಿಗೆ ಸರಿಯಾಗಿ ಸಿಗ್ತದೆ. ಸ್ಪ್ರೇ ಜೆಟ್ಟಿನಲ್ಲಿ ನಿಮ್ಗೆ ಒಂದಿಷ್ಟು ಜಾಗಕ್ಕೆ ನೀರು ಬೀಳ್ತಾ ಇರ್ತದೆ, ಹಾಗಾಗಿ ಸ್ವಲ್ಪ ವೀಡ್ ಬರ್ತದೆ, ಕಳೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ. ಡ್ರಿಪ್ಪರ್ ನಲ್ಲಿ ಅಂತ ಸಾಧ್ಯತೆಗಳು ತುಂಬಾ ಕಡಿಮೆ. ನಿಮಗೊಂದು ಅನಿಸ್ಬೋದು, ಡ್ರಿಪ್ಪರ್ ಈಗ ಒಂದೇ ಜಾಗದಲ್ಲಿ ಬೀಳ್ತಾ ಉಂಟು, ನೀರು ಹೇಗೆ ಗಿಡಗಳಿಗೆ ಸಿಗ್ತದ ಅಂತ ಹೇಳಿಕೊಂಡು. ಇಷ್ಟೇ ಜಾಗಕ್ಕೆ ಬಿಟ್ಟರು ಕೂಡ ನೀವು ಬೇಕಿದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿ, ಇಲ್ಲಿ ಎಲ್ಲಿಯೇ ನೀವು ಓಪನ್ ಮಾಡಿ ನೋಡಿ, ಫುಲ್ ಮಣ್ಣು ಚಂಡಿಯಾಗಿರ್ತದೆ. ಯಾವುದೇ ಬುಡ, ನೀವು ಅಡಿಕೆ ಗಿಡದ ಬುಡ ಆಗಿರ್ಬೋದು, ಕಾಳುಮೆಣಸಿನ ಬುಡ, ಎಲ್ಲಿಯೇ ನೀವು ಓಪನ್ ಮಾಡಿದ್ರು ಕೂಡ ಫುಲ್ ಚಂಡಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ಈ ಬಿದ್ದ ನೀರು ಮಣ್ಣಿನಲ್ಲಿ ಟ್ರಯಾಂಗಲ್ ಶೇಪ್, ತ್ರಿಕೋನಾಕಾರದಲ್ಲಿ ಕೆಳಗೆ ಹೋಗ್ತದೆ. ಈ ಒಂದೇ ಜಾಗಕ್ಕೆ ಬಿದ್ದರೂ ಕೂಡ ಇಷ್ಟು ಜಾಗದಲ್ಲಿ ಕೂಡ ನೀರು ಹರಡಿರ್ತದೆ, ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಡ್ರಿಪ್ಪರ್ ಅಲ್ಲಿ ಕೂಡ ನಿಮ್ಗೆ ಯಾವ ಬೆಳೆಯನ್ನು ಕೂಡ ಚೆನ್ನಾಗಿ ಬೆಳೆಸ್ಲಿಕ್ಕೆ ಆಗ್ತದೆ. ಇದು ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂತ ಡ್ರಿಪ್ಪರ್ಸ್. ಇದು ಹಳದಿದು 2 ಲೀಟರ್, ಕಪ್ಪಿದು 4 ಲೀಟರ್, ನೀಲಿದು 8 ಲೀಟರ್, ಹಸಿರಿರುವಂಥದ್ದು 14 ಲೀಟರ್. ಇದು 8 ಲೀಟರ್. ಇದು ಸೀಲ್ಡ್ ಡ್ರಿಪ್ಪರ್. ಇದೆಲ್ಲ ಓಪನ್ ಮಾಡುವಂತ ಡ್ರಿಪ್ಪರ್ಸ್. ಇದು ಸೀಲ್ಡ್. ಇದರಲ್ಲಿ ಕೂಡ 1.2, 2 ಲೀಟರ್, 3 ಲೀಟರ್, 4 ಲೀಟರ್, 8 ಲೀಟರ್, 14 ಲೀಟರ್, ಹಾಗೆ ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂಥದ್ದು ಬರ್ತದೆ. ಇದೆಲ್ಲ ನಾನು ಲೀಟರ್ ಹೇಳಿದೆ ಈಗ ಗಂಟೆಗೆ, ಅಂದ್ರೆ ಇದು ಗಂಟೆಗೆ 2 ಲೀಟರ್ ಬರ್ತದೆ, ಇದು ಗಂಟೆಗೆ 4 ಲೀಟರ್ ಬರ್ತದೆ. ಹಾಗೆ ಇದರಲ್ಲಿ ಕೂಡ 2 ರೀತಿ ಇದೆ ಅಂತ ಹೇಳಿದೆ ಅಲ್ಲ. ಒಂದು ಟರ್ಬೋ ಕೀ ಅಂತ ಹೇಳಿದ್ರೆ
ಲೆವೆಲ್ ಜಾಗಕ್ಕೆ ಇರುವಂಥದ್ದು. ಮತ್ತೊಂದು ಪಿ ಸಿ ಡ್ರಿಪ್ಪರ್, SCPC ಅಂತ ಹೇಳ್ತಾರೆ, ಇಲ್ಲಿ ಕಾಣ್ಬೋದು ನಿಮಗೆ, JSCPC ಅಂತ ಹೇಳಿದೆ, ಜೈನ್ ಸೆಲ್ಫ್ ಕ್ಲೀನಿಂಗ್ ಪ್ರೆಷರ್ ಕಂಪನ್ಸೇಟೆಡ್ ಅಂತ ಹೇಳಿ. ಇದು ಟರ್ಬೋ ಕೀ ಎಲ್ಲ ಲೆವೆಲ್ಗೆ ಇರುವಂಥದ್ದು, ಅದು ಪ್ರೆಷರ್ ಕಂಪನ್ಸೇಟ್ ಆಗೋದಿಲ್ಲ, ಲೆವೆಲ್ ಜಾಗಕ್ಕೆ ಒಂದೇ ರೀತಿ ಹೋಗ್ತದೆ. ಇದೆಲ್ಲದರಲ್ಲಿ ಒಳಗೆ ಡಿಸ್ಕ್ ಇರ್ತದೆ, ಅದು ನೀರನ್ನು ಕಂಟ್ರೋಲ್ ಮಾಡುವಂಥದ್ದು. ಇಲ್ಲಿ ನೋಡಿ, ಈ ಪ್ಲಾಸ್ಟಿಕ್ ಡಿಸ್ಕ್, ಇದರಲ್ಲಿ ಪಾತ್ ಕಾಣಬಹುದು ನೀವು, ಹೀಗೆ ಇದರ ಮುಖಾಂತರವಾಗಿ ನೀರು ಹೋಗಿ ಮತ್ತೆ ಇಲ್ಲಾಗಿ ಹೋಗಿ ನೀರು ಈ ನಿಪ್ಪಲಿಂದ ಬರುವಂಥದ್ದು. ಇದರಲ್ಲಿ ಜಾಸ್ತಿ ಇದೆ ನೋಡಿ ಪಾತ್, ಹಾಗಾಗಿ 2 ಲೀಟರ್ ಮಾತ್ರ ಬರುವಂಥದ್ದು. ಈಗ ನಾವು 4 ಲೀಟರ್ ನೋಡಿದರೆ ಇದರೊಳಗೆ ಡಿಸ್ಕ್ ನೋಡಿ, ಇದರಲ್ಲಿ ಹಳದಿಗಿಂತ ಕಡಿಮೆ ಇದೆ ಪಾತ್. ಆ ಪಾತಿನ ಬೇರೆ ಬೇರೆ ಡಿಸೈನ್ ಕಾರಣದಿಂದಾಗಿ ಡಿಸ್ಚಾರ್ಜ್ ಬೇರೆ ಬೇರೆ ಬರುವಂಥದ್ದು. ಇದೀಗ 8 ಲೀಟರ್ ನೋಡಿದರೆ ಇದು ನೋಡಿ, ಇದರಲ್ಲಿ ಮತ್ತೂ ಕಡಿಮೆ ಇದೆ, 14 ಲೀಟರ್ ನೋಡಿ, ಇದನ್ನು ಕಂಪೇರ್ ಮಾಡಿ ಅಲ್ವಾ. ಹಾಗಾಗಿ ಡಿಸ್ಚಾರ್ಜ್ ಬೇರೆ ಬೇರೆ ಬರುವಂಥದ್ದು. ಅದೇ PC ಡ್ರಿಪ್ಪರಲ್ಲಿ ಈ ರೀತಿಯ ಡಿಸ್ಕ್ ಇರುವಂಥದ್ದಲ್ಲ, ಒಳಗೆ ಒಂದು ವಾಷರ್ ಇರ್ತದೆ, ರಬ್ಬರ್ ವಾಷರ್, ಅದರಿಂದಾಗಿ ಕಂಟ್ರೋಲ್ ಆಗುವಂಥದ್ದು ಪ್ರೆಷರ್. ನೋಡಿ, ಇದು ಈ ವಾಷರ್ ಕಂಟ್ರೋಲ್ ಮಾಡ್ತದೆ, ಹೆಚ್ಚು ಪ್ರೆಷರ್ ಸಿಕ್ಕಿದ್ರೂ ಕೂಡ ಅಷ್ಟೇ ನೀರು ಹೋಗುವ ಹಾಗೆ ಕಂಟ್ರೋಲ್ ಮಾಡ್ತದೆ. ಇದು ಇಲ್ಲಿ ಇಟ್ಟ ಕಾರಣ ನೀರು ಇಲ್ಲಿಗೆ ಬಂದು ಅದನ್ನು ದೂಡಿ, ಪ್ರೆಷರಿಂದ ದೂಡಿ ಇದರ ಮುಖಾಂತರವಾಗಿ ನೀರು ಹೋಗುವಂಥದ್ದು, ಹಾಗಾಗಿ ಅದು ಕಂಟ್ರೋಲ್ ಆಗುವಂಥದ್ದು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.